ಒಂದಿನ ಕೂಡ ಮನೇಲಿ ಇರೈತೆ. ಪ್ರತಿದಿನ ಒಂದಲ್ಲಾದ್ರೆ ನನ್ನ ಕಾರ್ಯಕ್ರಮದ ಊಟಕ್ಕೆ ಹೋಗೋದೇ ಆಗಿದೆ ಬೇರೆಯವ್ರ ಮನೆಗೆ. ನನಗೆ ಹೂವನ್ನು ನೋಡಿ ನಿಮ್ಮ ಮನೇಲಿ ಇದ್ರೆ ಕಾಮೆಂಟ್ ಮಾಡಿ. ಹಾಗೆ ಇದು ತುಂಬ ಸ್ಪೆಷಲ್. ಯಾಕೆ ಅಂತ ಅನ್ಯ ಮತ್ತೆ ದಿವ್ಯಾ ಹಾಯ್ ಮಾಡಿ. ಹಾಯ್ ಮಾಡಿ ದಿವ್ಯಾ. ಇವ್ರು ಬಂದು ನಮ್ಮ ಮನೆಗೆ ಒಂದು ವಾರ ಆಗಿತ್ತು. ಇವತ್ತೆಲ್ಲ ಮನೆಗೆ ಹೊರಟಿದ್ದಾರೆ. ಸೊ ಇವರಿಗೆ ನೋಡಿ ಹೇರ್ ಸ್ಟೈಲ್ ಮಾಡಿದ್ದೀನಿ ನಾನು. ಡೈಲಿ ಒಂದೊಂದು ಹೇರ್ ಸ್ಟೈಲ್ ಮಾಡಿಕೊಡ್ತಿದ್ದಾಗ ಮನೆಗೆ ಹೋಗ್ತಾರೆ ಅಂತ ಈ ಥರ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿದೆ ಹೇರ್ ಸ್ಟೈಲ್ ನೋಡಿ. ಇಷ್ಟ ಆಯ್ತಾ ಹೇರ್ ಸ್ಟೈಲು? ಸೂಪರಾ? ಮತ್ತೆ ಯಾವಾಗ ಬರ್ತೀರಿ ನಮ್ಮ ಮನೆಗೆ ಉಳೋಕ್ಕೆ? ಮತ್ತೆ ಅಕ್ಟೋಬರ್ ಇವರಿಬ್ಬರದ್ದು ನೋಡೋದೇ ಮಜಾನೇ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತಿಂಡಿ ಎಲ್ಲ ಆಯಿತು, ಮನೆ ಕಡೆದೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಹಾಗೆ ಈ ವರ್ಷ ಅಂತೂ ಎಷ್ಟು ಮದುವೆ ಮನೆ, ಎಷ್ಟು ಗೃಹ ಪ್ರವೇಶ, ಎಷ್ಟು ಕಾರ್ಯಕ್ರಮ ಇದೆ ಅಂತಂದರೆ, ಈಗ ಒಂದು 15-20 ದಿನ ಏಪ್ರಿಲ್ ಶುರುವಾದವಾಗಿಂದ ಒಂದಿನ ಕೂಡ ಮನೇಲಿ ಆಯಿತು. ಪ್ರತಿದಿನ ಒಂದಲ್ಲಾದ್ರೆ ಇನ್ನೊಂದು ಕಾರ್ಯಕ್ರಮದ ಊಟಕ್ಕೆ ಹೋಗೋದೇ ಆಗಿದೆ ಬೇರೆಯವ್ರ ಮನೆಗೆ. ನನಗಂತೂ ಹೋಗಿ ಬೇಜಾರು ಬಂದೋಯ್ತು. ಮತ್ತು ಇವತ್ತಿದೆ, ಮತ್ತು ನಾಳೆ ನಾಡ್ದು ಹೀಗೆ ಒಂದು ಮೇ 14-15 ತನಕನೂ ಅಷ್ಟೇ ಪ್ರತಿದಿನ 2-3 ಕಾರ್ಯಕ್ರಮ ಇದೆ. ನನಗಂತೂ ಕಾರ್ಯಕ್ರಮದ ಮನೆಗೆ ಊಟಕ್ಕೆ ಹೋಗೋಗೇನೆ ಬೇಜಾರು ಬಂದ್ಬಿಡ್ತು. ಕೆಲವೊಂದು ದಿನೆಲ್ಲ ಈಗ ಹೋಗೇ ಮಾಡ್ತಾ ಇಲ್ಲ, ಅಂದರೆ ಬರೀ ಬೇರೆಯವ್ರ ಮನೆಗೆ ಊಟಕ್ಕೆ ಹೋಗೋದೇ ಆಗದೆ. ಹೀಗೆ ಕತೆ. ಅಂತೂ ಇಷ್ಟು ವರ್ಷದಲ್ಲಿ ನಾನು ಈ ವರ್ಷ 2026ರಲ್ಲಿ ಫಂಕ್ಷನ್ ಮನೆಗೆ ಹೋಗಿರೋದು. ಇನ್ನಿಷ್ಟು ವರ್ಷದ ಹಿಸ್ಟ್ರಿಲೇ ಇಲ್ಲ. ಹಾಗಾಯಿತು. ಹಾಗೆ ಸ್ವಲ್ಪ ಗಿಡದ ಕಡೆ ಎಲ್ಲ ಬಂದೆ. ರಾಕಿನ ಮತ್ತು ಬುಲ್ಲಣ್ಣನ ಮಾತುಕತೆ. ರಾಕಿ ಓಡೋಡೈತಾನೆ. ಏನ ಬುಲ್ಲ, ಮುಖ ಮುಸುಡಲ್ಲ ಸರಿಯಾಗದ್ಯಾ? ಅಪ್ಪ ದೇವ್ರಿ, ನೋಡ ಕಜ್ಜಿ ಮುಸುಡ. ನಡ ಮುಸುಡ ನೋಡ್ಕಣ, ಮುಸುಡ ನಿಂದ ಎಂತ ಆಗದೆ ಹೇಳಿ. ನೀನು ಯಾರೂ ಮುಸೋದಿಲ್ಲ ಹಿಂಗೆ ಮಾಡಿ ಕಜ್ಜಿ ಮುಸುಡು ಮಾಡ್ಕೊ ಬಂದ್ರೆ. 2 ವರ್ಷದ ಹಿಂದೆ ಒಂದು ತೊಂಡೆಕಾಯಿ ಬಳ್ಳಿ ತಂದಿದೆ ಬೇರೆಯವ್ರ ಮನೆಯಿಂದ. ಅದನ್ನು ಒಂದು 2-3 ಜಾಗದಲ್ಲಿ ನೆಟ್ಟೈತೆ, ಆಗಲೇ ಇಲ್ಲ. ಕಡೆಗೂ ಕೊನೆಗೆ ಈ ಜಾಗದಲ್ಲಿ ತಂದು ನೆಟ್ಟಿದ್ದು. ಸಣ್ಣದು ಅಂದರೆ ಒಂದು ಇಷ್ಟು ದಪ್ಪಗಿರೋ, ಒಂದು ಇಷ್ಟು ಬರೀಕಿರೋದು ಬಳ್ಳಿಯಾಗಿತ್ತದು. ಇವಾಗ ಇಲ್ಲ ನೆಟ್ಟಿದ ಮೇಲೆ ಇಷ್ಟು ದಪ್ಪ ಆಗಿ ಇಲ್ಲೆಲ್ಲ ಹೀಗೆ ಹಬ್ಬ ಹೋಗಿ ಕೊನೆಗೆ ನೋಡಿ ತೊಂಡೆಕಾಯಿ ಕೊಯ್ಯೋದಿಕ್ಕೆ ಬಂದಿದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸುಮಾರು ವರ್ಷದ ಹಿಂದೆ ನಮ್ಮದು ಈ ಮನೆ ಕಟ್ಟೋದಕ್ಕಿಂತ ಮುಂಚೆ ಒಂದು ತೊಂಡೆಕಾಯಿ ಬಳ್ಳಿ ಇತ್ತು. ಅವಾಗೆಲ್ಲ ತುಂಬ ತೊಂಡೆಕಾಯಿ ಕೊಯ್ತಿದ್ರು. ಆಮೇಲೆ ಅದು ಮನೆ ಕಟ್ಟೋ ಟೈಮಲ್ಲಿ ಹೋಗ್ಬಿಡ್ತು. ಕೊನೆಗೆ ಇವಾಗ ನಾನು ಬೆಳೆಸಿದ್ದಿದ್ದು. ಸೊ ತುಂಬ ಖುಷಿ ಆಗ್ತಾಯಿದೆ ನೋಡಿ. ತೊಂಡೆಕಾಯಿ, ಇದು ಫ್ರೆಶ್ ತೊಂಡೆಕಾಯಿ, 0 ಕೆಮಿಕಲಿಂದ ಬೆಳೆದಿರೋ ಫ್ರೆಶ್ ತೊಂಡೆಕಾಯಿ. ಎಳೆತಿದೆ, ಇನ್ನೂ ದಪ್ಪ ಆಗ್ತಿತ್ತು. ಅದು ನಂಗೆ ಎಳೆ ತರಕಾರಿ ಅಂದ್ರೆ ತುಂಬ ಇಷ್ಟ. ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗಂತೂ. ಈ ತೊಂಡೆಕಾಯಿ ಎಲ್ಲ ಈ ಥರ ಕೊಯ್ತಾ ಇರುವಾಗ ನೋಡಿ, ಇದೊಂದು ನ್ಯಾಚುರಲ್, ಇದು ಅದರ ಸ್ಕಿನ್ ಮೇಲೆ ಗೊತ್ತಾಗುತ್ತೆ ನೋಡಿ, ನ್ಯಾಚುರಲ್ ಫೀಲ್ ಅದು. ನೋಡಿ ಅಲ್ಲೆಲ್ಲ ಆಗಿದೆ. ಇದಕ್ಕೀಗ ಇವಾಗ ಏನು ಮಾಡ್ತೀನಿ ಹೇಳಿ, ನಾನು ಇಲ್ಲೇ ಒಂದು ಅದು ಬೇಲಿಗೆಲ್ಲ ಬಲೆ ಹಾಕ್ತಾರೆ ನೋಡಿ, ದೊಡ್ಡ ದೊಡ್ಡ ಕಣ್ಣಿದು. ಆ ಬಲೆನ ಫುಲ್ಲಿಲ್ಲಿ ಚಪ್ರ ಥರ ಮಾಡಿಕೊಡ್ತೀನಿ. ಅದನ್ನು ಕೂಡ ಬ್ಲೋಗಲ್ಲಿ ತೋರಿಸ್ದೆ, ನೀವು ನೋಡ್ಲಿಕ್ಕೆ ಹೇಗೆ ಮಾಡ್ತೀನಿ ಅಂತ ನಾನು. ಇವಾಗ ತೊಂಡೆಕಾಯಿನ ಫಸ್ಟ್ ಕೊಯ್ಕೊಂತೀನಿ. ಈ ಥರದ್ದು ಎಳೆ ತೊಂಡೆಕಾಯಿ ಇರ್ತದೆ ನೋಡಿ, ಎಳೆ ಇದು ತಿನ್ನೋದಿಕ್ಕೆ ಸೂಪರಾಗಿರುತ್ತೆ. ಸೌತೆಕಾಯಿ ಎಲ್ಲ ತಿಂತೀವಲ್ಲ ಎಳೆದು, ಅದೇ ಥರನೇ ಇರ್ತದೆ ರುಚಿಯಲ್ಲಿ. ಈ ಹೂವನ್ನು ನೋಡಿ ನಿಮ್ಮ ಮನೇಲಿ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಇದು ತುಂಬ ಸ್ಪೆಷಲ್. ಯಾಕೆ ಅಂತ ನಾನು ಸ್ವಲ್ಪ ದಿನದಲ್ಲಿ ನಿಮಗೆ ಇದರ ಪ್ರೂಫ್ ಸಮೇತ ತೋರಿಸಿರ್ತೀನಿ. ಸೊ ಇದು ಇವಾಗ ಹೂವಾಗಿದೆ ನೋಡಿ, ತುಂಬ ಚೆಂದ ಕಲರು. ಸೊ ಮನೆ ಹತ್ರ ತುಂಬ ಚೆನ್ನಾಗಿರ್ತದೆ ಇದನ್ನು ಬೆಳೆಸಿದರೆ. ನೋಡಿ ಇಲ್ಲಿ ಎಲ್ಲ ಆಗಿದೆ, ಮತ್ತೆಲ್ಲ ಗಿಡ ಎಲ್ಲ ಬೆಳೀತಾ ಇದೆ. ಸೊ ಇದರಲ್ಲಿ ಒಂದು ವಿಶೇಷ ಉಂಟು, ಏನು ಅನ್ನೋದನ್ನು ಹೇಳಿರ್ತೀನಿ. ಗೊತ್ತಿದ್ದವರು ಸೀಕ್ರೆಟಾಗಿ ಕಾಮೆಂಟ್ ಮಾಡೋದು ಬೇಡ ಏನಾಗ್ತದೆ ಅಂತ.
ಹಾ